guys, welcome back to my channel. Rajkumaris are going for harmony. ಇವತ್ತು ದೇವರತ್ತು ನಂದು ಒಂದೇ ವಿಷಯ ನಮ್ಮ ಬಾಸ್ ಬೇಗ ಆಚೆ ಬರಬೇಕು ಅಂತ. ಮಾರ್ನಿಂಗ್ ಗೈಸ್, 5:30 ಟೈಮ್ ಎತ್ತಿದ್ದೀವಿ. ಎಲ್ಲರೂ ರೆಡಿ ಆಗೋಕ್ಕೆ ನಮ್ಮಮ್ಮ ಬಂದವ್ರೆ. ನಮ್ಮಮ್ಮ ಮಾಡ್ಕೊಂಡು ಫೋಟೋ ತೆಗೆದಿಲ್ಲ ಪ್ರೇಮ ನೀನು. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ನನ್ನ ಜೊತೆ ನಿಮ್ಮನ್ನೆಲ್ಲರೂ ಮೈಸೂರು ಟ್ರಾವೆಲ್ ಮಾಡಿಸ್ತಿದ್ದೀನಿ. ಇದೊಂದು ಆಲ್ ಔಟ್ ಸಡನ್ ಪ್ಲ್ಯಾನ್. ನಮ್ಮ ಅಮ್ಮಮ್ಮ ಬಂದಿದ್ರು ಮನೆಗೆ, ಅವ್ರನ್ನೆಲ್ಲರೂ ಆಚೆ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಸಡನ್ನಾಗಿ ಮೈಸೂರು ಪ್ಲ್ಯಾನ್ ಮಾಡಿ ಮೈಸೂರು ಹೊರಡ್ತಾ ಇದ್ದೀವಿ. ಆಲ್ಮೋಸ್ಟ್ ಟೈಮ್ ಇವಾಗ 6:30 7 o'clock ಆಗಿದೆ. ಎಲ್ಲರದು ರೆಡಿ ಆಗಿದೆ. ಅಬ್ಬಿ ಒಬ್ಬ ಸ್ನಾನಕ್ಕೆ ಹೋಗಿದ್ದಾನೆ. ಅಬ್ಬಿ ಸ್ನಾನದಿಂದ ಬಂದ ತಕ್ಷಣ ಹೊರಡದೆ. ಸೊ ಬನ್ನಿ ಮೈಸೂರಿಗೆ ಹೋಗಿ ಬರೋಣ. ನನಗೆ ಮೈಸೂರಲ್ಲಿ ಅಕ್ವೇರಿಯಮ್ಗೆ ಹೋಗ್ಬೇಕಂತ ಇದೆ, ಬಿಕಾಸ್ ನಾನು ಯಾವತ್ತೂ ನೋಡಿಲ್ಲ ಟನಲ್ ಅಕ್ವೇರಿಯಮ್ಮು. ಸೊ ಆ ಟೈಮ್ ಆಯಿತು ಅಂತಂದರೆ ಇವತ್ತು ಟನಲ್ ಅಕ್ವೇರಿಯಮ್ಮು ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಹೋದರೆ ನಿಮ್ಮ ಜೊತೆ ಬಂದು ಶೇರ್ ಮಾಡ್ಕೊತೀನಿ. ರೆಡಿಯಾಗಿದ್ದಾರೆ, ಅಮ್ಮಮ್ಮ ರೆಡಿಯಾಗಿದ್ದಾರೆ, ಅಮ್ಮ ರೆಡಿ ಆಗ್ತಾ ಇದ್ದಾರೆ. ಅಭಿ ಸ್ನಾನಕ್ಕೆ ಹೋಗಿದ್ದಾನೆ. ಆ್ಯಂಡ್ ಪ್ರಿಯಾ ಇಸ್ ಆಲ್ಸೋ ರೆಡಿ. ಸೇ ಹಾಯ್. ಅಮ್ಮನೂ ರೆಡಿಯಾಗಿ ಬಂದಿದ್ದಾರೆ. ಅಮ್ಮಮ್ಮ ಇಸ್ ಆಲ್ಸೋ ರೆಡಿ. ಸೇ ಹಾಯ್ ಟು ಮೈ ವ್ಲಾಗ್. ಹಾಯ್. ಎಲ್ಲಿ ಹೋಗ್ತಾ ಇದೀವಿ ಅಮ್ಮಮ್ಮ? ಓಕೆ, ರೆಡಿ. ಅಮ್ಮಂದಿರ್ಬೇಕಾ? ಸೊ ನಮ್ಮ ಡ್ರೈವರ್ ಕೂಡ ರೆಡಿಯಾಗಿದ್ದಾರೆ. ನಮ್ಮ ಡ್ರೈವರ್ನ ತೋರಿಸ್ತೀನಿ ಬನ್ನಿ. ಕಿಚ್ಚ 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 ಕಿಚ್ಚ. ಇವರೇ ನಮ್ಮ ಡ್ರೈವರ್ ಅಣ್ಣ. ಡ್ರೈವರ್ ಮೈಸೂರಿಗೆ ಹೋಗೋ ಡ್ರೈವರ್ ಅಣ್ಣ. ಡ್ರೈವರ್ ಚಾಮುಂಡಿ ಬೆಟ್ಟ ಡ್ರೈವರು. ಚೆನ್ನಾಗಿಲ್ವಾ? ಯಾರು? ಏ ಹೆಂಗಿದೀವಿ ನೋಡು ನಾವು. ನಿಂತರ ನಮ್ಮ ಅರಮನೆಗೆ ಹೋಗ್ತಾ ಇದೀವಿ. ನಮ್ಮ ಅರಮನೆಗೆ ಹೋಗ್ತಾ ಇದೀವಿ ಇವತ್ತು ಅಲ್ವಾ ಪ್ರಿಯಾ? ರಾಜ್ಕುಮಾರೀಸ್ ಆರ್ ಗೋಯಿಂಗ್ ಫಾರ್ ಹಾರ್ಮೋನಿ. ಆಕ್ಚುಲಿ ಯಾರು ಕೆಲಸ ತಲೆಗೆ ಕೆಬ್ಬಟ್ಟು ತುಂಬ್ಕೊಂಡ್ಬಿಟ್ಟೈತೆ. ಈ ಕಡೆ ಕಳಿಸಲ್ಲ. ಅವ್ನು ಕಾಣಿಸ್ತಾನೆ ಇಲ್ಲ. ಇರಪ್ಪ, ಕಾಣಿಸ್ತಲ್ಲ. ಇವಾಗ ನೀನು ಹೇಳು. ಕಿಚ್ಚ 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 ಕಿಚ್ಚ. ಅಣ್ಣ ಏನು ಬೇಕೋ ಊಟ ಏನು ಬೇಕೋ ಊಟ ಕೊಡಿಸ್ತೀವಣ್ಣ. ಅರೆ ದಯವಿಟ್ಟು ಅದು ಕೊಡಿಸ್ರಿ. ಏನು ಬಾಟ ಗೀಟ ಎಲ್ಲ ಕೇಳಕ್ಕೆ ಬರಬೇಡ್ರಿ ಅಣ್ಣ ನಮ್ಮ ಹತ್ರ. ಜಾಸ್ತಿ ಫಸ್ಟ್ ಅಯ್ಯರಿಂಗ್ ಒಪ್ಕೊಳ್ಳಲ್ಲ. ನೀನು ಬೇಕಂತ ಇಳಿಸ್ಬಿಚ್ಚು. ಅಭಿ ಅವಳು ನಿಮ್ಮ ಅಕ್ಕನ ತಂಗಿದ ತಂಗಿ ಪುಟ್ಟಿ. ನಿನ್ಗೂ ಎಷ್ಟು ಎಷ್ಟು ಡಿಫ್ರೆನ್ಸ್ ನಿನ್ಗೂ ಅವಳಿಗೆ. ಹೆಂಗೋಳು ನೋಡೋಬಿ ನಿನ್ನ ಪಕ್ಕ ಅವಳು ಚೈಲ್ಡ್ ಥರ. ಅಭಿ ನಿನ್ನ ಹೈಟ್ಗೆ ತಲೆ ಕಟ್ಟಾಗ್ತಾ ಇದೆ. ವಯಸ್ಸಾಗಿರೋಳ ಥರ ಇದೆಯಾ? ಸೊ ಇಲ್ಲಿ ಫೋಟೋ ಸೆಷನ್ಸ್ ನಡೀತಾ ಇದೆ. ಅಪ್ಪ
ನನ್ನ ಹತ್ರನೇ ಇರಲಿ ಅದು ಬ್ಯಾಗ್. Our beast is ready to go. ನಾವು ಅಮ್ಮ ಬರ್ತಾ ಇದ್ದಾರೆ, ಪೂಜೆ ಮಾಡ್ತಾ ಇದ್ರು, ನಾವು ಕೆಳಗೆ ಬಂದ್ವಿ. ಮಮ್ಮಿ ಬಂದ ತಕ್ಷಣ ಹೊರಡೋದೆ. ಅಣ್ಣ ನಮಸ್ಕಾರ. ಎಲ್ಲ ತೆಗೆದ್ರು ನೀನು ಹಾಕೊಳ್ಳಲ್ಲ ಅಲ್ಲ ರಿಂದಂತ ಬ್ಲಾಗು. ನಾವು ಬಂದಿದ್ದೀವಿ ಇವಾಗ ಗೂಡುಕಟ್ಟೆ ಇಲ್ಲಿದೆ. ಇದು ನಮ್ಮದು ಫೇವ್ರೆಟ್ ಸ್ಪಾಟು. ನಾವು ಯಾವಾಗ ಬಿಡ್ದಿ ಸೈಡ್ ಪಾಸ್ ಆಗ್ತಿದ್ರು ಇಲ್ಲಿ ಸ್ಟಾಪ್ ಕೊಟ್ಟು ಇಡ್ಲಿ ತಿಂದ್ಬಿಟ್ಟೇ ಹೋಗೋದು. ಸೊ ನೀವು ಏನಾದರೂ ಈ ಸೈಡ್ ಇದ್ದರೆ ಇಲ್ಲಿ ಟ್ರೈ ಮಾಡಿ, ಸೂಪರಾಗಿರುತ್ತೆ. ಬೆಣ್ಣೆ ಕಟ್ಟೆ ಇಡ್ಲಿ ಅಂತೂ ಆಸಮ್ ಆಗಿರುತ್ತೆ. ಬಂದು ಟ್ರೈ ಮಾಡಿ, ಬನ್ನಿ ತಿನ್ನಕ್ಕೆ ಹೋಗೋಣ. ಟೈಮ್ ಈಗ 8:40 ಆಗಿದೆ. ನಾವು ಬ್ರೇಕ್ಫಾಸ್ಟ್ ಮಾಡಿ ಅಭಿ ನಂಗೆ ಟೂ ತೋಡೆ ಪ್ಲೀಸ್. ಥ್ಯಾಂಕ್ ಯು ಅಭಿಷೇಕ್. ಗಾಡಿ ನನಗೆ ಇದು ಬೇಡ ಒಳ್ಳೆ ಬೇಡ ನನಗೆ. ಚಿಕ್ಕದೊಂದು ತಿನ್ನಿರಿ, ಒಳ್ಳೇದದು. ಯಾವ ಥರ ಸ್ವಂತಕ್ಕೆಲ್ಲ ಒಳ್ಳೇದು ಹೆಣ್ಮಕ್ಳು. ಯಾವುದು ಅಂದ್ಬಿಟ್ಟು ರಿವ್ಯೂ ಕೊಡ್ತೀಯಮ್ಮ? ಫಸ್ಟು ಬಟರ್ನ ಹಿಂಗೆಲ್ಲ ಸೌತ್ಕೋಬೇಕು, ಆಮೇಲೆ ಹಿಂಗೊಂದು ಬೈಟ್ ತಗೋಬೇಕು, ಅದು ಬೇಕು. ಮೇಘಾ, ದಿಸ್ ಇಸ್ ಫಾರ್ ಯು. ಈ ಸ್ಪಾಟ್ ನಿನಗೆ ನೆನಪಿದೆ ಅಂತ ಅನಿಸುತ್ತೆ. ನೆನಪಿದ್ರೆ ಏನಂತ ಕಮೆಂಟ್ ಮಾಡು. ಆ ಮರ ಅಂಗಡಿ ಎಲ್ಲ ನೋಡ್ಬಿಟ್ಟು ನೆನಪಾಯ್ತಂದ್ರೆ ಕಮೆಂಟ್ ಮಾಡು. ಬುದ್ಧಿವಂತ ಹಾಳಾಕೊಂಬಂದ್ಬಿಟ್ಟು ಪೆಟ್ರೋಲ್ ಖಾಲಿ ಆಗಿರೋದು ನೋಡ್ಕೊಂಡಿಲ್ಲ. ಅಲ್ಲೇ ಗಾಡಿ ಆಫ್ ಆಗ್ಬಿಟ್ಟೈತೆ. ಹಂಗೂ ಒಂದು ಸ್ವಲ್ಪ ತಳ್ಕೊಂಡು ಬಂದ್ವಿ. ನಮ್ಮ ಪುಣ್ಯಕ್ಕೆ ಪೆಟ್ರೋಲ್ ಬಂಕ್ ಹತ್ರನೇ ಸ್ಟಾಪ್ ಆಗಿದೆ, 2 ನಿಮಿಷ ದೂರದಲ್ಲಿ. ನಾನು ತಳ್ಳಿದೆ. ಸಿಂಗಲಿಕ ಅದ್ರ ಹೆಸರು. ಎಷ್ಟೊತ್ತು ಜ್ಞಾಪಕ ಮಾಡ್ಕೊಂಡೆ ನೋಡಿ. ಕ್ಲಾಸ್ ಹೇಳಿಲ್ಲ ನಿನ್ನ ಬಿಟ್ಟು ನನ್ನ ಬಿಟ್ಟು ನೀನು ಬಾಳ ಚಾನ್ಸ ಇಲ್ಲ ಕಡೆಲೆ. ಕಾಣಿಸಲ್ಲ ಇಲ್ಲಿ. ಇಷ್ಟು ಜನ ಗೊತ್ತಿಲ್ಲ ಮಾತಾಡೋದು ನನ್ನ ವಾಯ್ಸ್ ಇಲ್ಲ ಅನ್ಕೊಂಡು ಬಂದ್ವಿ. ಬರೀ ಅವಳಿಗೆ ದಾರ ಕಟ್ಟಿಸ್ಕೊಂಬಿಡ್ಲ ನನಗೂ ಒಂದು ನಿಮಿಷ ಬಿಟ್ರಲ್ಲ ಹೋಗ್ಬಿಡ್ತಾರಲ್ಲಪ್ಪ ಇವ್ರುಗಳು. 17 ಇವತ್ತು ದೇವರ ಹತ್ರ ನಂದು ಒಂದೇ ವಿಷಯ, ನಮ್ಮ ಬಾಸ್ ಬೇಗ ಆಚೆ ಬರಬೇಕು ಅಂತ. ಅದು ಒಂದೇ ಕೇಳ್ಕೊತಾರದು ಇವತ್ತು ನಾನು ದೇವ್ರ ಹತ್ರ. ನೀವೇ ಡಿ ಬಾಸ್. ಅವ್ನು
ಹೇಳ್ತಿದ್ದೀನಿ ಎಲ್ಲಿ ಬಂದರು ಅಭಿ ಫ್ಯಾಮಿಲಿನ ಅಂತ ಚಕ್ ಅಂತ ಒಳಗೆ ಬಿಡ್ಬೇಕು ಆ ಥರ ಇನ್ಫ್ಲೂಯೆನ್ಸ್ ಮಾಡಿಸ್ಕೊ ಅಂತ ಹೇಳ್ತಾ ಇದ್ದೀನಿ ಅವ್ನು ಕೇಳ್ತಾ ಇಲ್ಲ. ನಾನು ಸ್ವಲ್ಪ ವರ್ಷ ಮಾಡಿಸ್ತಾನೆ, ಆದರೆ ಪೆಟ್ರೋಲ್ ಖಾಲಿ ಆಗಿರೋದೇ ಗೊತ್ತಾಗಿಲ್ಲ ಅವ್ರಿಗೆ. ಈ ಬಾಸ್ ನನ್ನ ಹತ್ರ ಇಲ್ಲ. ಮಗು ಒಂದು ಆಟ ಸಾಮಾನು ತಗೊಂಡಿದೆ, ಏನು ತೋರಿಸ್ತೀವಿ. ವಿದ್ಯಾಪೀಠ ಸರ್ಕಲಲ್ಲಿ 50 ರೂಪಾಯಿ ಒಂದು ಗ್ಲಾಸ್ ಇಲ್ಲಿ, ಅಲ್ಲಿ 250 ರೂಪಾಯಿ 5 ಲೀಟ್ರ್ ಬಂದಿರೋದು ಕಪ್ ಜ್ಯೂಸ್. ನೀನೇನು ಕೇಳಿದ್ರು ಅಲ್ಲಿ ಸಿಗ್ತಾನೆ ಇಲ್ಲ, ಲೇಟ್ ಆಗ್ತೈತಲ್ಲ. ನೆನ್ನೆ ಮೊಮೋಸ್ ಕೂಡ ಹಂಗಾಯ್ತು. ಮಾತಾಡ ಫಸ್ಟ್ ಕಡೆಗೆ ವಿಡಿಯೋ ಮಾಡ್ತೀನಿ. ಅದಿಗೆ ಡಾಕ್ಟ್ರ್ ಸೆಟ್ ಬೇಕಂತ ತಗೊಂಬಿಡ್ಲ. ನಾವು ಬಂದಿರೋದು ಮೈಸೂರು ಪಾಕ್ ಫ್ಯಾಕ್ಟ್ರಿಗೆ. ಇಲ್ಲಿ ಲೈವಲ್ಲಿ ಮೈಸೂರು ಪಾಕ್ ಹೇಗೆ ಮಾಡ್ತಾರೆ ಅಂತ ಕೂಡ ನೋಡ್ಬೋದು. ನಾನು ವೀಡಿಯೋಸ್ಗಳಲ್ಲಿ ನೋಡಿದ್ದೀನಿ, ಬಟ್ ಇದು ಫಸ್ಟ್ ಟೈಮ್ ನಾನು ಲೈವಲ್ಲಿ ನೋಡ್ತಿರೋದು. ಬನ್ನಿ ತೋರಿಸ್ತೀನಿ. ಇವ್ರು ನಮ್ಮ ಅಜ್ಜಿ ಅಂದ್ರೆ ಗೊತ್ತಾ, ಬೇಡ ಹೋಗೋದು ಅಂದರೆ ಸ್ಯಾಂಪಲ್ ಆಗಿ ಎಷ್ಟೊಂದು ತಿನ್ಬೋದು ಮೈಸೂರು ಪಾಕ್ ಬನ್ನಿ ಅಂತ ಕರ್ಕೊಂಡು ಹೋಗ್ತಾವ್ರೆ. ಅವರು ಬಂದ್ಬಿಟ್ಟವ್ರು ಒಂದು ಸತಿ ಇದಕ್ಕೆ. ಅವ್ರಿಗೆ ಗೊತ್ತು ನಾವು ಯಾರು ಬಂದಿಲ್ಲ, ಅದಕ್ಕೆ ನಿಲ್ಲಿಸ್ರಿ ಹೋಗೋಣ ಹೋಗೋಣ ಅಂತ ಅವರೇ ಹೇಳಿದ್ರು. So this is the one. ತಲೆ ಸುತ್ತಾಯ್ತು ಬಂದ ತಕ್ಷಣ ನನಗೆ. ಬರೀ ತುಪ್ಪ ವಾಸನೆ ಬರ್ತದೆ. ಯಾವುದು ಸ್ಪೆಷಲ್ ಮಾಡಿ ಎಷ್ಟದು ಚೆನ್ನಾಗಿ ತಗೊಳ್ಳೋಣ 5 kg
ಅಂಗಡಿಗಳಲ್ಲಿ ಬರುತ್ತಲ್ಲ, ಇಲ್ಲ 100 ರೂಪಾಯಿ ಮೈಸೂರು ಪಾಕ್ ಆ ಥರದ್ದು. ಮೇಡಮ್ ಟೇಸ್ಟ್ ಮಾಡ್ತಾ ಇದ್ದೀನಿ. ಏನೋ ಮೆಣಸಿನ್ಕಾಯಿ ಅನಿಸ್ತದೆ ಅವರು ನಮ್ಮ ಕ್ಯಾಶಿಯರ್. ಗೀ ಮೈಸೂರು ಪಾಕ್ ಮಾತ್ರ ಒಂದು 1 kg ತೊಗೊಂಡು ಸಾಕು. ಹಾಂ, ಫಸ್ಟ್ ತಿನ್ಬಲ್ವಾ? ನಿಮ್ಮದು ಯೂಟ್ಯೂಬ್ ಚಾನಲ್ ಇದೆಯಾ? ರೂಪಾರಾಮು ಯೂಟ್ಯೂಬ್ ಚಾನಲ್ ಏನು ಮಕ್ಕ ಹತ್ತಿರಲಿಲ್ಲ. ಜಾಗ್ರಿ, ಇದು ಜಾಗ್ರಿ, ಇದು ಮಿಲ್ಕು, ಇದು ಸ್ಪೆಷಲ್. ಇದು ನಾವು ಹೋಗ್ತಾ ಇದ್ದೀವಿ. ಅದರ ಟೀ ಅಂಜೂರ, ಅದೇನು ಗೊತ್ತಿಲ್ಲ, ಡ್ರೈ ಫ್ರೂಟ್ಸ್ ಆ್ಯಕ್ಚುಲಿ ಅಲ್ಲಿರೋದಲ್ಲ ಸ್ವಲ್ಪ. ಎಷ್ಟು ಫ್ರೀ ಸ್ಯಾಂಪಲ್ ತೊಗೊಂಡೆ. ಗೀ ಮೈಸೂರು ಪಾಕ್ ಸ್ಯಾಂಪಲ್ ಚೆಕ್ ಮಾಡಿ ಹೋಗಿ ಅವೆಲ್ಲ ಇಸ್ಕೊಂಡು ಹೋಗ್ಲತ್ತ. ಅವ್ನು ಡಬ್ಬ ತತ್ತಾನೆ, ಅದ್ರೊಳಗೆ ತಿನ್ಬಿಡೋದು. ಗೀ ಮೈಸೂರು ಪಾಕ್ ಗಿಫ್ಟಿಂಗ್ ಬಾಕ್ಸ್ ಎಷ್ಟು ಥರ ಇದೆ ನೋಡಿ. ನಮ್ಮ ಅಜ್ಜಿ ಚೌ ಚೌ ಇಸ್ತದ ಸ್ಯಾಂಪಲ್. ಅಮ್ಮಮ್ಮ ಎಲ್ಲ ಐತೇಳು. ಏನು ಶೌಚ ಹತ್ರ ತಿಂತಾ ಇದ್ದೀರಾ? ಅಮ್ಮಮ್ಮ ತಿಂತಾ ಇತ್ತು. ಅಮ್ಮ ನಮ್ಮ ಅಮ್ಮಮ್ಮ ಹೋಗ್ತಾರೆ, ಸ್ಯಾಂಪಲ್ಗಳು ಇಸ್ಕೊತಾರೆ. ಅವರೊಂದು ತಿಂತಾ ಇಲ್ಲ, ಎತ್ಕೊಂಡು ನಾವು ನಾಚಿಕೆ ಪಡ್ಕೊತೀವಿ, ಇಸ್ಕೊಳ್ಳಲ್ಲ ಅಂತ ಎತ್ಕೊಂಬಂದು ನಮಗೆ ಕೊಡ್ತಾರೆ. ಮೈಸೂರು ಪಾಕ್ 2 kg 3 ಥರ ತೊಗೊಂಡ್ವಿ. ಇಲ್ಲ ಬಾಟ್ಲಲ್ಲಿ ಇಲ್ಲ, ತಣ್ಣಗೇನೆ. ಬಟರ್ ಮಿಲ್ಕ್ ಚೆನ್ನಾಗಿಲ್ಲ, ಇದು ಲಸ್ಸಿ ಚೆನ್ನಾಗಿಲ್ಲ. ಕುಡಿ ಬಿಡಿ ಬಿಡಿ, ಅದು ಓಪನ್ ಆಗಿರೋದು ಕುಡಿ. ಅದು ಲಸ್ಸಿ, ಅದು ಮಜ್ಜಿಗೆ ಬಟರ್ ಮಿಲ್ಕ್, ಅದು ಲಸ್ಸಿ. ನೀನು ಯಾಕೆ ಅವ್ರು ತಂದು ಕೊಡ್ತಾವ್ರೆ, ಇವಳು ತಿಂತಾವಳೆ ಅಷ್ಟೇ. ಇವಳು ಸುಮ್ಮನೆ ಒಂದು ಕಡೆ ಕುತ್ಕೊಂಡ್ಬಿಟ್ರೆ ತಿಂದ್ರೆ ನೀವಿಬ್ರು ಸಾಕು. ಥ್ಯಾಂಕ್ ಯು. ಬರೀ ಮರಜು ಮಹಾಭಾರತ ಇದು ಮಮ್ಮಿ ಬಾಯಿ ಬಾಲಿನ ಗೆಣೆ ನೀನು ಎಲ್ಲಿ
ನಿಧಾನಕ್ಕೆ ಹೋಗೋಣ. ಹಿಂದೆ ಎಲ್ಲ ಇದ್ದಾರೆ ನೋಡ್ಕೋ. ಅಭಿ ಕೈ ಹುಷಾರು. ವೆರಿ ಕ್ಲೋಸ್, ವೆರಿ ಕ್ಲೋಸ್. ಪ್ರೇಮ ಅಭಿ ಹೊಡೆದಿತ್ತಾರ, ನೀನು ಹೊಡೆದ್ರೆ ನಿಂದು ಎಷ್ಟೋಗುತ್ತೆ? ಹಂಗೊಂದು 3000 ಹೋಗ್ಬೋದು. ನಾನು 200 ಹೋಗಲ್ಲ. ಅವನು ಹ್ಯಾಮರ್ ಶಾಟ್ ಕೊಟ್ಟಿದ್ದ ಮೂಮೆಂಟ್ ಅಂತೂ ಒಂಥರ ಕ್ರೇಜಿಯಾಗಿತ್ತು. ಎಲ್ಲರೂ ಸುತ್ತಲ ಅವನು ಎರಡೆರಡು ಶಾಟ್ ಹೊಡ್ತಾ ಇದ್ದಂಗೆ ಎಲ್ಲರೂ ಸುತ್ತಲ ನಿಂತ್ಕೊಂಡ್ರು. ಅಷ್ಟು ಹೆವಿಯಾಗಿ ಹೊಡಿತಾ ಇದ್ದ ಅವನು. ನಮಗೆ ಭಯ ಎಲ್ಲಿ ಕೈ ಎಟ್ ಮಾಡ್ಕೊಂಬಿಡ್ತಾನೆ ಅಂತ. ಬಟ್ ಅದು ರೆಕಾರ್ಡ್ ಯಾರು ಹೈಯೆಸ್ಟ್ ರೆಕಾರ್ಡ್ ಸೆಟ್ ಮಾಡಿದ್ರು ಅದನ್ನು ಬ್ರೇಕ್ ಮಾಡ್ದ. ಅದಂತೂ ಸೂಪರಾಗಿತ್ತು. ಮೇಲೈತಾ ನೋಡ್ಬೇಕು. ಆಮೇಲೆ ಇಲ್ಲೇ ಇದ್ರೊಳಗೆ ಲಾಸ್ಟ್ ಪ್ರಕಾಶ್ ಹೋಗಿದ್ದು ಅಂತ ಹುಷಾರಿಲ್ವಲ್ಲ, ಅದಕ್ಕೆ ಒಬ್ಬರನ್ನೇ ಕಳಿಸ್ತೀವಿ. ಬಿಸಿ ಬಜ್ಜಿ ಆಯ್ತಾ? ಬಿಸಿ ಬಜ್ಜಿ ಈರುಳ್ಳಿ ಬಜ್ಜಿ. ಎಲ್ಲರಿಗೂ ಒಳ್ಳೇದಾಯ್ತು. 2 ಪ್ಲೇಟ್ ಬಜ್ಜಿ ಕೊಡಿ. ಯಾರೇನು ಬೇಕು ಹೇಳ್ರಿ. ಮೊಮ್ಮಗಳು, ಎರಡನೇವಳು ಮೊಮ್ಮಗಳು. ಶಾರ್ಕ್ ಎಲ್ಲ ಇದೆ ಗೊತ್ತಾ ಇಲ್ಲಿ? ಸರ್ ಈಚೆ ಕಡೆನೇ ಐತೆ ನೋಡಿ ಸರ್. ಕಿರ್ಚಾಡ್ಬೇಡ. ಟೆಂಪಲ್ಗೆ ಇನ್ನೂ ಸಿಕ್ಕಾಪಟ್ಟೆ ರಶ್ ಇದೆ. ನೀನು ಆಡೋಣ ಅಂತ ಅಂದ್ಕೊಂಡು ಬಂದಿದ್ದೀವಿ. ಅಂದರೆ ಸುಮ್ಮನೆ ಜಸ್ಟ್ ಕಾಲಿಟ್ಕೊಳ್ಳೋಣ ಅಂತ. ನೋಡೋಣ ನೀರು ಎಷ್ಟಿದೆ ಅಂತ ತೋರಿಸ್ತೇನೆ. ಇಲ್ಲ ಲೈಟ್ ಹೋಗ್ಬಿಡೋಣ. ಇವಾಗ 5 ಗಂಟೆಯಿಂದ 6:30 ಮುಚ್ಚುತ್ತೆ. ಇವಾಗ ಹೋಗ್ಬಿಟ್ಟು ಇವ್ರು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟವ್ರು ಆಗಲೇ. ಬ್ಯಾಗ್ ನೋಡಿ ಬೆಂಗಳೂರಿನಾನೇ ತಂದವ್ರೆ ಪ್ಲಾನ್ ಮಾಡಿಕೊಂಡು. ನನಗೆ 5 ಗಂಟೆಯಿಂದ ದೇವಸ್ಥಾನ ಮುಚ್ತಾನಂತೆ. ಕ್ಲೀನಿಂಗ್ ದೇವಸ್ಥಾನ ಫಸ್ಟ್ ಹೋಗೋಣ ಅಂದರೆ ಇಲ್ಲಿ ತರಕಾರಿ ತೊಗೊಂಡು ನಿಂತ್ಕೊಳೋಣ. ಏನು ನನಗೆ ಹಲ್ಸಿನಣ್ಣು ಸಪೋಟ ಬೇಕು. ಅಲ್ಲಿ ತಗೋತಾ ಇದ್ದಾರೆ ಅವರು. ನಮ್ಮ ಮನೆ ಹೆಂಗಸ್ರುಗಳು ತಗೋತಾವ್ರೆ. ಏನು ಬಂದ್ಮೇಲೆ ಇದು ಮ್ಯಾಂಡೇಟ್ರಿ. ಇವಾಗ ಸೋಡಾ ಕುಡ್ದಿದ್ಯಾ ನೀನು? ಇವಾಗ ಸೋಡಾ ಕುಡ್ದಾಗ್ಲೇ ಇಲ್ಲಿ ಇಟ್ಕೊಂಡಿದ್ಯಾ ಅಲ್ವಾ? ವಾಟ್ ಇವಳು ಕುತ್ಕೊಂಡು ಓಡುತ್ತಾ? ಇವಳು ಕೂರ್ಸಿದ್ರೆ ಓಡುತ್ತಾ? ಎಷ್ಟು ರೌಂಡು? ಅಲ್ಲಿ ಮುಂದೆ ಒಂದು ಮಠ ಐತೆ, ಅಲ್ಲಿ ಗಂಟ ಹೋಗ್ಬೋದು. ನೀನ್ ಬೇಡ ಸುಮ್ಮನೆ ಇರು. ರೈಡ್ ರನ್ನಿಂಗು. ಸುಮ್ಮನೆ ನಡೆಯೋ ಅಲ್ಲಿ ಮಗು. ಇಲ್ಲ ಡೈಲಿ ಹತ್ತಲ್ಲ ಅಂತೆ. ರನ್ನಿಂಗ್ ಅಂದರೆ ಬೇರೆ ದುಡ್ಡು. 200 ಅದು ಬರೀ 100 ರೂಪಾಯಿ ಕೊಡಿ. ಹೇ ಕಾರಲ್ಲಿ ಬೇಡ. ಅದೇನು ಮಾಡಲ್ವಾ?
ಹಿಂಸೆ ಮಹಾಪಾಪ. ವಿಡಿಯೋ ಮಾಡ್ಕೊಳ್ಳಿ. ಮುಂಬೈಗೆಲ್ಲ ಸೂಟ್ ಆಗಲ್ಲ ಅಣ್ಣ ಮುಂಬೈಗೆಲ್ಲ ಹಾರ್ಸ್ ರೈಡಿಂಗ್ ಎಲ್ಲ ಒಂದು 60-70 ಇರಬೇಕು. ಅಣ್ಣ ಕುದುರೆ ರೇಟೇ 1.5 ಲಕ್ಷ ಅಣ್ಣ. 1.30 ಐತೆಲ್ಲ ರೇಟ್ ಇದು ಎಷ್ಟು ವರ್ಷ ಬೇಕಾಗ್ತಿದೆ ಎಲ್ಲ. ಅಮ್ಮ ನನ್ನ ಮೇಲೆ ಬಂದ್ಬಿಟ್ಟು ಲಡ್ಡು ಇದ್ರ ಹೆಸರು. ನಾವು ನಿಮಿಷಾಂಬದಿಂದ ಹೊರಡೋ ಅಷ್ಟೊತ್ತಿಗೆ 6:30 ಆಗಿತ್ತು. ಬೆಂಗಳೂರು ರೀಚ್ ಆಗೋ ಅಷ್ಟೊತ್ತಿಗೆ 8 o'clock ಆಯಿತು. ಒಂದು ಡಿನ್ನರ್ ಸ್ಟಾಪ್ ಕೊಟ್ಟು ಊಟ ಮಾಡಿ ಮನೆಗೆ ರಿಟರ್ನ್ ಆದ್ವಿ. ಫುಲ್ಲಿ ಟಯರ್ಡ್ ಆಗಿಬಿಟ್ಟಿತ್ತು ಈ ಬಿಸಿಲಲ್ಲಿ ಓಡಾಡಿ. ಹಾಗಾಗಿ ಡಿನ್ನರ್ ಹೋಗಿದ್ದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಊಟ ಮಾಡಿ ಮಲ್ಕೊಂಡ್ರೆ ಸಾಕು ಅನ್ನೋ ಥರ ಆಗಿತ್ತು ಟಯರ್ಡು. ಹೀಗಿತ್ತು ನಮ್ಮ ವ್ಲಾಗ್. ನಿಮ್ಗೆ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬಾಯ್, ಥ್ಯಾಂಕ್ ಯು.